ಮಾಧವಿ ಲತಾ ಪ್ರಾರ್ಥನೆ ಮಾಡಿದ್ರ ಬಹಳ ದೊಡ್ಡ ತಪ್ಪು. ಅದೇ ಬ್ಯಾರೆದವರೆಲ್ಲ ರೋಡ್ ಮೇಲೆ ನಮಾಜ್ ಮಾಡಬಹುದು, ಗಂಗಾ ನದಿ ಮೇಲನ ಇಫ್ತಾರ್ ಕೂಟ ಮಾಡಬಹುದು. ಬಸ್ಸು, ಟ್ರೈನು, ಸಾರ್ವಜನಿಕ ಸ್ಥಳ ಅವ್ರಿಗೆ ಲೆಕ್ಕಕ್ಕ ಇಲ್ಲ. ಆದ್ರ ಹಿಂದೂಗಳು ಮಾತ್ರ ಮನ್ಯಾಗ ಕೂತು ಗುಡಿಯಾಗ ಮಾತ್ರ ಪ್ರಾರ್ಥನೆ ಮಾಡ್ಬೇಕು. ಹಿಂದೂಗಳ ಭಾವನೆಗೆ ಧಕ್ಕೆ ಬಂದಾಗ ಬಾಯ್ ಬಂದ್, ಅದೇ ಬೇರೆದವ್ರಿಗೆ ಆದ್ರ ಜೋರಾಗಿ ಮಾತಾಡ್ತಾರ. ಇದು ಸೆಕ್ಯುಲರಿಸಂನ ಮುಖವಾಡ. ತೆಲಂಗಾಣ ಬಿಜೆಪಿ ನಾಯಕಿ ಮಾಧವಿ ಲತಾ ಅವರು ಮೊನ್ನೆ ದೆಹಲಿ ಏರ್ಪೋರ್ಟ್ ಒಳಗ ಒಂದು ಪ್ರೇಯರ್ ರೂಮ್ ಇತ್ತು. ಸಾಮಾನ್ಯವಾಗಿ ಎಲ್ಲ ಏರ್ಪೋರ್ಟ್ ಒಳಗೆ ಇರ್ತೈತಿ ಪ್ರೇಯರ್ ಮಾಡಕ್ಕಂತ ಒಂದು ರೂಮ್ ಇರ್ತೈತಿ. ನಮ್ಮ ಫ್ಲೈಟ್ಸ್ ಡಿಲೇ ಆಗಿರ್ತಾವ ಅಥವಾ ಬೇಗ ಹೋಗಿರ್ತೀವಿ, ಏನೋ ಇರ್ತಾವಲ್ರಿ. ಅಂಥ ಟೈಮ್ನಾಗ ಪ್ರೇಯರ್ ಮಾಡಲಿ, ಯಾವ ಧರ್ಮದವ್ರು ಬೇಕಾದವರು ಹೋಗಲಿ, ಅವರ ಧರ್ಮದ ಅನುಸಾರವಾಗಿ ತಮ್ಮ ಪ್ರೇಯರ್ಗಳನ್ನು ಮುಗಿಸ್ಲಿ ಅಂತ ಇಟ್ಟಿರ್ತಾರೆ. ಅಲ್ಲಿ ಇವ್ರು ಹೋಗಿ ದುರ್ಗಾ ಸ್ತುತಿಯನ್ನ ಪಠಿಸಿದ್ರು. ಒಂದು 2-3 ನಿಮಿಷ ಪ್ರೇಯರ್ ಮಾಡಿದ್ರು. ಅದಾದ್ಮೇಲೆ ಅಲ್ಲಿಂದ ಬಂದ್ರು. ಆ ವಿಡಿಯೋನ ಸೋಷಿಯಲ್ ಮೀಡಿಯಾದಾಗ ಹಾಕ್ಕೊಂಡ್ರು. ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು, ಸ್ವಲ್ಪ ಸಮಯ ಇತ್ತು. ನನ್ನ ದೇವರಿಗೆ, ನನ್ನ ತಾಯಿ ದುರ್ಗಾ ಮಾತೆಗೆ ನಮಸ್ಕಾರ ಮಾಡಿದೆ, ನಮಿಸಿದೆ, ಸ್ತುತಿ ಪಠಿಸಿದೆ ಅಂತ ಹಂಚ್ಕೊಂಡ್ರು. ಖುಷಿ ವಿಷಯ, ಅವರೆಲ್ಲ ಹಂಚ್ಕೋತಾರಲ್ಲ ಆ ರೀತಿ ಹಂಚ್ಕೊಂಡ್ರು. ಬಟ್ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಾಗ ಸಿಕ್ಕಾಪಟ್ಟೆ ವೈರಲ್ ಮಾಡಕತ್ತ ಬಿಟ್ಟಾರ. ಯಾರಂದ್ರ ಈ ವಿಡಿಯೋದಿಂದ ಸಾಕಷ್ಟು ಉರ್ಕೊಂಡಿರೋರು, ಅವ್ರ ಭಾವನೆಗಳಿಗೇನೋ ಧಕ್ಕೆ ಬಂದೈತಂತ. ಈ ವಿಡಿಯೋ ಪ್ರಚೋದನಾತ್ಮಕವಾಗಿ ಐತಂತ, ಹೆರಾಜ್ ಮಾಡಕತ್ತೈತಂತ. ಅದು ಹೆಂಗೈತಿ ಆ ವಿಡಿಯೋ ನೋಡ್ಕೊಂಬರ್ರಿ. ಅಗ್ನೇರ್ಪಾರಯಾನಭ್ಯೋ ಅಸ್ಮಾನ್ ಸ್ವಸ್ತಿ ಬಿರತಿ ದುರ್ಗಾಣಿ ವಿಶ್ವಾ ಪೂಜ್ಯ ಪೃಥ್ವಿ ಬಹುಲಾನ ಗುರ್ವಿ ಭವಾತೋ ಗಾಯತನಯಾಯ ಸಂಯೋಃ ವಿಶ್ವಾಣಿನೋ ದುರ್ಗದಾ ಜಾತವೇಧಃ ಸಿಂಧುರ್ನನಾಪಾದುರಿತಾದಿಪರ್ಷಿ ಅಗ್ನೇ ಅತ್ತಿವನ್ಮನಸಾ ಗೃಣಾನೋ ಸ್ಮಾಕಂ ಬೋಧ್ಯವಿತಾ ತನೂನಾಂ ಪೃತನಾಜಿತ ಪುಂಸಕಮಾನಮುಗ್ರಮಗ್ನಿಗುಂಭುವೇಮ ಪರಮಾಸಧಸ್ತಾತ್. ಇದ್ರಾಗ ಏನಾರಿ ಅವ್ರು ಯಾರನ್ನಾರು ಹೊಡೆದಾರೋ, ಬಡದಾರೋ, ಬೈದಾರೋ ಏನೂ ಇಲ್ಲ. ಆದ್ರೂ ಈ ವಿಡಿಯೋ ಹೆಂಗೆ ನೋಡಕತ್ತಾರು ಹೇಳ್ತೇನೆ ಕೇಳ್ರಿ. ಇಲ್ಲೊಂದು ಟ್ವೀಟ್ ಐತಿ. ಮುಸ್ಲಿಂ ಮಹಿಳೆಯರಿಗೆ ಪ್ರಚೋದನೆ ನೀಡಾಕತ್ತಾರು. ಅಲ್ಲೇ ಉಪಸ್ಥಿತರಿರೋ ಮುಸ್ಲಿಂ ಮಹಿಳೆಯರಿಗೆ ಇವರು ಯಾವುದೋ ಒಂದು ಪ್ರಚೋದನೆ ನೀಡಿ ಜಗಳ ಬಯಸಾಕತ್ತಾರಂತ, ಅವ್ರಿಗೆ ನೋವು ಮಾಡತ್ತಾರಂತ. ನೋವು ಯಾಕಾಗ್ತೈತಿ ಅಂತ ದುರ್ಗಾ ಸ್ತುತಿ ಕೇಳಿದ್ರ ನೋವಾಗ್ತೈತಿ ಅಂದ್ರ ಏನ್ ಮಾಡಕ್ಕಾಗ್ತೈತಿ? ಅಲ್ಲಿರೋ ಮುಸ್ಲಿಂ ಮಹಿಳೆಯರು ಶಾಂತ ರೀತಿಯಿಂದ ನಮಾಜ್ ಮಾಡಾಕತ್ತಿದ್ರು, ಅವ್ರಿಗೆ ಇವರು ಡಿಸ್ಟರ್ಬ್ ಮಾಡಿದ್ರಂತ. ಬೇಸಿಕಲಿ ವಿಡಿಯೋ ನೋಡಿರಿ ನೀವು, ಅಲ್ಲಿ ಯಾರು ನಮಾಜ್ ಮಾಡಕತ್ತಿಲ್ಲ, ಹೊರಗಿನ ವ್ಯೂವನ್ನ ನೋಡ್ಕೊಂಡು ನಿಂತಿದ್ರು. ವಿಡಿಯೋ ಇರ್ಲಿಲ್ಲ ಅಂದ್ರೆ ಏನೇನೆಲ್ಲ ಸುಳ್ಳು ಸುದ್ದಿ ಹಬ್ಬುತ್ತಿದ್ದು ಯೋಚನೆ ಮಾಡ್ರಿ. ಇಲ್ಲಿ ಇನ್ನೊಬ್ಬ ಕೆಟ್ಟ ಮನಸ್ಸಿನ ಮನುಷ್ಯ ಬರ್ದಾನ. ಮಾಧವಿ ಲತಾ ತೃತೀಯ ಲಿಂಗಿ, ಇವರಿಗೆ ಲೇಡೀಸ್ ಪ್ರೇಯರ್ ರೂಮ್ ಒಳಗೆ ಯಾರು ಜಾಗ ಕೊಟ್ರು, ಇವ್ರು ಯಾಕೆ ಬಿಟ್ಕೊಂಡ್ರಿ, ಎಂಥ ಹುಳಗಳು ಇರಬಾರ್ದು ಅನ್ನೋ ಕೆಟ್ಟ ಪದಗಳನ್ನ ಬರ್ದ ನೀವು. ಯಾವುದೋ ಧರ್ಮಕ್ಕೆ ಸಪೋರ್ಟ್ ಮಾಡಾಕ, ಯಾರ್ದೋ ಮನ ಒಲಿಸಾಕ, ಅಥವಾ ಇವನ ಮತಾಂಧ ಮನಸ್ಥಿತಿಯನ್ನು ಹೊರಗಿಡಾಕ ಒಬ್ಬ ಮಹಿಳೆಯ ಬಗ್ಗೆ ಯಾವ ರೀತಿ ಬರ್ಕೊಂಡಾನ ನೋಡ್ರಿ. ಮನಸ್ಥಿತಿ ಬಗ್ಗೆ ಮಾತಾಡಕತ್ತಿರೋ ಮನುಷ್ಯನ ಮನಸ್ಸ ಎಷ್ಟು ಹೊಲಸೈತಿ, ಯಾಕೆ ಇಷ್ಟೊಂದು ದ್ವೇಷ ಅಂತ. ಇಲ್ಲಿ ಇನ್ನೊಂದು ಟ್ವೀಟ್ ನೋಡ್ರಿ. ಮಾಧವಿ ಲತಾ ಬೇಕಂತನ ಮಂದಿ ಗಮನ ಸೆಳಿಬೇಕು, ಫೇಮಸ್ ಆಗಬೇಕು ಅಂತ ಈ ರೀತಿ ಮಾಡಾಕತ್ತಾಳ. ಅಷ್ಟೊಂದು ಭಕ್ತಿ ಧರ್ಮದ ಬಗ್ಗೆ ವಾತ್ಸಲ್ಯ ಇತ್ತು ಅಂದ್ರೆ ಆ ಬುರ್ಕಾ ಮಹಿಳೆಯರ್ನ ಯಾಕೆ ನೀವು ವಿಡಿಯೋದಾಗ ತಗೊಂಡಿ ಅಂತ ಕೇಳ್ತಾರ. ಅವರು ಒಳಗೂ ಕೂತಿಲ್ಲ, ಮರಿಗೂ ಕೂತಿಲ್ಲ, ಸೀದಾ ದಾರ್ಯಾಗ ನಿಂತಾರ. ವಿಡಿಯೋ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಬರ್ತಾರ. ಅಷ್ಟಕ್ಕೂ ಅಲ್ಲಿದ್ದವ್ರು ಯಾರು ಇವ್ರು ತಪ್ಪು ಮಾಡಿದ್ರು ಅಂತ ಬಾಯ್ ಬಿಟ್ಟು ಹೇಳಲಿಲ್ಲ. ಮಾಧವಿ ಲತಾ ಇವ್ರು ಇದ್ದಿದ್ದಕ್ಕೆ ನನಗೆ ಡಿಸ್ಟರ್ಬ್ ಆಯಿತು ಅಂತ ಹೇಳಿಲ್ಲ. ಬಟ್ ನೋಡೋರಿಗೆ ಯಾಕೋ ಭಾಳ ತ್ರಾಸ ಆಗಕತ್ತೈತಿ. ಇದರಿಂದ ಮುಸ್ಲಿಮರು ಇದ್ರಲ್ರಿ ಅಲ್ಲಿ ಅವರ ಭಾವನೆಗೆ ಧಕ್ಕೆ ಬರಾಕತ್ತೈತಂತ. ಅದು ಯಾವ ರೀತಿ ಧಕ್ಕೆ ಬರಾಕತ್ತೈತೋ ಟ್ವೀಟ್ ಮಾಡ್ಕೊಂಡಿರೋ ಮಹಾಶಯನ ಹೇಳ್ಬೇಕು. ಇನ್ನೊಬ್ಬ ಮನುಷ್ಯ ನೋಡ್ರಿ, ಮುಸ್ಲಿಂ ಮಹಿಳೆಯರನ್ನ ನೋಡಿನ ಬೇಕಂತನ ಹಿಂಗೋಗಿ ಪ್ರಾರ್ಥನೆ ಮಾಡ್ಯಾರಂತ. ಯಾಕ ಮುಸ್ಲಿಮ್ರ ಮುಂದೆ ಹಿಂದೂಗಳು ಪ್ರಾರ್ಥನೆ ಮಾಡಬಾರ್ದು ಅಂತ ಯಾರೇ ರೂಲ್ಸ್ ಬುಕ್ ಬರ್ದಾರೇನು? ಅಥವಾ ಹಿಂದೂಗಳ ಪ್ರಾರ್ಥನೆ ಕೇಳಿದ ತಕ್ಷಣ ಶಾಂತಿ ಪ್ರಿಯ ಮುಸ್ಲಿಮರಿಗೆ ತ್ರಾಸ ಆಗ್ತೈತೇನು ನಿಮ್ಮ ಪ್ರಕಾರ? ನಾ ಹೇಳಕತ್ತಿಲ್ಲ, ನಿಮ್ಮ ಟ್ವೀಟ್ ಹೇಳಕತ್ತಾವ ಈ ರೀತಿಯಾಗಿ. ಇನ್ನೊಬ್ರು ಮಾಧವಿ ಲತಾ ಅವರ ಪೋಸ್ಟ್ ಕೆಳಗನ ಟ್ವೀಟ್ ಮಾಡ್ಯಾರ. ಮತಾಂಧ ಮನಸ್ಥಿತಿ ಇರೋ ಈ ಮಹಿಳೆ ಇಂಥ ಕೆಲಸ ಮಾಡಕ್ಕೆ ಲಾಯಕ್ಕು, ಬೇರೇನೂ ಮಾಡೋಕ್ಕಾಗೋದಿಲ್ಲ. ಬರೀ ಜಗಳ ಆಗಬೇಕು ಈಕಿಗೆ, ಅಲ್ಲಿ ಹೋಗಿ ಜಗಳ ಮಾಡ್ಬೇಕಂತಾನೆ ಈ ರೀತಿ ವಿಡಿಯೋ ಆನ್ ಮಾಡ್ಕೊಂಡು ಹೋದ್ಲು. ಬಟ್ ಅದಾಗಲಿಲ್ಲ,
ಮುಚ್ಕೊಂಡು ಪ್ರಾರ್ಥನೆ ಮುಗಿಸ್ಕೊಂಡು ಬಂದ್ಲು ಅನ್ನೋ ರೀತಿಯಲ್ಲಿ ಮಾತಾಡೋಣ. ಈತನೇ ದೊಡ್ಡ ಮತಾಂಧ ಮನಸ್ಥಿತಿ ಅವನು ಇರಬೇಕು. ಒಬ್ಬರಿಗೆ ಯಾವ ರೀತಿ ಮಾತಾಡಬೇಕು ಅನ್ನೋದು ಈತನಿಗೆ ತಿಳಿವಲ್ತು. ಮುಸ್ಲಿಂ ಮಹಿಳೆಯರು ಬುರ್ಕಾ ಹಾಕೊಂಡಿದ್ರು, ಅವ್ರನ್ನ ವಿಡಿಯೋದಾಗ ಯಾಕೆ ತಗೊಂಡಿ ಅನ್ನೋ ಪ್ರಶ್ನೆ ಈತ ಮಾಡಕತ್ತಾರ. ಅದೇ ಈತ ಒಬ್ಬ ಮಹಿಳೆಯ ವಿಡಿಯೋ ಕೆಳಗ ಈ ರೀತಿ ಕಮೆಂಟ್ ಮಾಡಕತ್ತಾರ. ಮುಸ್ಲಿಂ ಮಹಿಳೆಯರು ಮಾತ್ರ ಗೌರವಿತವಾಗಿರಬೇಕು, ಬ್ಯಾರೆದವ್ರು ಇರಬಾರ್ದು ಅಂತೇನ್ರಿ ನಿಮ್ದು? ಇವರು ಮಹಿಳೆ, ಅವ್ರಿಗೋಸ್ಕರ ನೀವು ಯಾವ ರೀತಿ ಮತ ಅಂದೆ ಅದು ಇದು ಅಂತ ಬರೆಯಾಕತ್ತೀರಿ. ಅದೇ ಬುರ್ಕಾ ಹಾಕೊಂಡಿರೋ ಮಹಿಳೆಯರು ಅವ್ರನ್ನ ಯಾಕೆ ನೀವು ವಿಡಿಯೋದಾಗ ತಗೊಂಡ್ರಿ ಅಂತ ಪ್ರಶ್ನೆ ಮಾಡಕತ್ತೀರಿ. ಇದು ಯಾವ ರೀತಿ ಸೆಕ್ಯುಲರಿಸಮ್ ಹೇಳ್ರಿ? ಹೌದು, ಇಷ್ಟೆಲ್ಲ ಕಮೆಂಟ್ಸ್ ಮಾಡಿ ಪೋಸ್ಟ್ ಮಾಡಕತ್ತಿರೋ ಮಂದಿಗೆ ಒಂದು ಪ್ರಶ್ನೆ, ಭಾವನೆಗೆ ಧಕ್ಕೆ ಆಗೈತಿ, ಮುಸ್ಲಿಮರಿಗೆ ನೋವಾಗೈತಿ ಅಂತ ಬಾಯಿ ತುಂಬ ಮಾತಾಡಕತ್ತಿರೋ ನೀವು ದಿಢೀರಂತ ರೋಡ್ ಮೇಲೆ ನಮಾಜ್ಗೆ ಬರ್ತಾರ. ಟ್ರಾಫಿಕ್ ಜಾಮ್ ಆಗ್ತೈತೋ, ಯಾರು ಬಿದ್ದು ಸಾಯಿಲಿ, ಆ್ಯಂಬುಲೆನ್ಸ್ ನಿಂದಿರಲಿ, ಅವರಿಗೆ ಅದು ಫರಕ ಬರುವುದಿಲ್ಲ. ಅವರಿಗೆ ಅವ್ರ ನಮಾಜ್ ಮಾಡಬೇಕು. ಅವಾಗ ಬೇರೆ ಯಾರ ಭಾವನೆಗೂ ಧಕ್ಕೆ ಆಗೋದಿಲ್ಲ, ಹೌದಿಲ್ರಿ? ಯಾಕಂದ್ರೆ ಅಲ್ಲಿ ಶಾಂತಿ ಪ್ರಿಯ ಮುಸ್ಲಿಮ್ರು ನಮಾಜ್ ಮಾಡಕತ್ತಾರೆ. ಇದು ಹೆಂಗೆ ಸಾಧ್ಯ? ಟ್ರೈನ್ ಒಳಗೆ ಪ್ರಯಾಣಿಕರಿರ್ತಾರ, ಬೇರೆ ಬೇರೆ ಧರ್ಮದ ಪ್ರಯಾಣಿಕರಿರ್ತಾರ, ಆದರೂ ಕೂಡ ಅವ್ರಿಗೆ ಟ್ರೈನ್ ಒಳಗೆ ನಮಾಜ್ ಮಾಡೋದಿರ್ತೈತಿ. ಅವಾಗೂ ಕೂಡ ಅಲ್ಲಿ ಯಾರಿಗೂ ನೋವಾಗೋದಿಲ್ಲ, ಯಾರೊಬ್ಬರಿಗೂ ಡಿಸ್ಟರ್ಬ್ ಆಗೋದಿಲ್ಲ. ಬಸ್ ಒಳಗೂ ಬೇರೆ ಬೇರೆದವ್ರು ಇರ್ತಾರ, ಅವಾಗೂ ಕೂಡ ಅಲ್ಲಿ ನಮಾಜ್ಗಳು ನಡೀತಾವ, ಅವಾಗೂ ಕೂಡ ನೋವಾಗಂಗಿಲ್ಲ. ಯಾಕಂದ್ರೆ ಅಲ್ಲಿರೋ ಹಿಂದೂಗಳಿಗೆ ಮನಸ್ಸ ಇಲ್ಲ. ದೇ ಆರ್ ಏನಂದ್ರೆ ಅರ್ಥ ಮಾಡ್ಕೊಳ್ಳೋ ಮಂದಿ ಅವರು. ಆದ್ರೆ ಅವರು ಪ್ರಾರ್ಥನೆ ಮಾಡಿದಾಗ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋರಲ್ಲ. ಅವರು ನಾವ್ಯಾಕೆ ಇದನ್ನ ತಡ್ಕೋಬೇಕು, ನಾವ್ಯಾಕೆ ಇದನ್ನ ನೋಡಬೇಕು ಅಂತ ಕಾಯೋರು. ಅಂಥವ್ರ ಈಗ ಹಿಂಗೆ ಟ್ವೀಟ್ ಮಾಡಕತ್ತಾರ. ಬೇರೆಯವ್ರಿಗೆ ಡಿಸ್ಟರ್ಬ್ ಆಗ್ತೈತಿ ಪ್ರಾರ್ಥನೆ ಹಿಂದೂಗಳು ಹಾಡಿದಾಗ ಅಂದ್ರೆ ಬೇರೆದವ್ರು ಮಾಡೋ ಪ್ರಾರ್ಥನೆ ಕೂಡ ಹಿಂದೂಗಳಿಗೂ ಡಿಸ್ಟರ್ಬ್ ಆಗ್ತೈತಿ ಅನ್ನೋದು ಯಾಕೆ ಇವ್ರಿಗೆ ಅರ್ಥ ಆಗೋದಿಲ್ಲ? ಯಾಕಿದು ಒನ್ ಸೈಡ್ ಯಾವಾಗಲೂ, ಇನ್ನೊಂದು ಕಡೆ ಯಾಕೆ ಇವ್ರಿಗೆ ಯಾವಾಗಲೂ ಕಷ್ಟ ಆಗ್ತೈತಿ? ನೀವೇನು ಇದನ್ನ ತಪ್ಪು ಅಂತ ಪೋರ್ಟ್ರೇಟ್ ಮಾಡಕ್ಕೆ ಹೋಗಿ ಇನ್ನೊಂದು ಧರ್ಮದವರ ಭಾವನೆ ಬಗ್ಗೆ ಮಾತಾಡತ್ತಿಲ್ಲ. ದಯವಿಟ್ಟು ಹಿಂದೂಗಳಿಗೂ ಭಾವನೆ ಅದಾವ ಅನ್ನೋದನ್ನ ಮರಿಬೇಡ್ರಿ.